ಜಾನ್ ಎಲ್ಲಿದ್ಯಾ? ಎಲ್ಲೋ ಎಲ್ಲೋ ಸಂಗಿ? ಇಲ್ಲೇ ಇದ್ದಾರೆ ಸರ್. ನನಗೆ ಬಾಕ್ಸಿಂಗ್ ಕುಸ್ತಿ ಎಲ್ಲ ಬರಲ್ಲ, ಆದ್ರೆ ಸರ್ಗಾಗ್ತಿರೋ ಬಾಧೆ ನನಗೆ ಅರ್ಥ ಆಗ್ತಿದೆ. ನಾವು ಆ ಕಡೆ ಹೋಗೋಣ ಸರ್. ಎಲ್ಲಿ? ಅದು ವರ್ಕೇ ಆಗ್ತಿಲ್ಲ ಸರ್. ಸರ್ ನೀವು ಕೂಡ ಸಹಾಯ ಮಾಡಿ, ಮುಂದಕ್ಕೆ ಹೋಗೋಣ. ಸರ್ ಎಲ್ಲ ನಿಮ್ದೇ ತಪ್ಪು. ಊರ್ ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ ನಾನು. ಎಲ್ಲ ತಯಾರಿ ಆಗೇ ಹೋಗಿತ್ತು. ಟಿಕೆಟ್ ಮತ್ತೆ ವೀಸಾ ಕೂಡ ಆಗಿತ್ತು. ನನ್ನ ದಾರಿಲಿ ಮುಂದೆ ಹೋಗೋಣ ಅನ್ಕೊಂಡ್ರೆ ಆ 8 ಜನ ವ್ಯಕ್ತಿಗಳಿಂದ ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಪ್ಲಾನ್ ಎಲ್ಲ ಕೆಟ್ಟೋಯ್ತು. ಅವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕಾಗಿತ್ತು. ಯಾರನ್ನೂ ಬಿಡ್ಲೇಬಾರ್ದಾಗಿತ್ತು. ಆ ಬೋಟಲ್ಲೇ ಸಾರ್ ಅವರ ಹೆಂಡತಿ ಇರೋದು. ಏನ್ ಹೇಳ್ತಿದ್ಯಾ? ಬೇಗ ಓಡಿಸಿ ಸರ್. ಎಷ್ಟು ಬೇಗ ಹೋಗ್ತೀವೋ ಅಷ್ಟೇ ಒಳ್ಳೇದು. ಹಳೆ ಬೋಟ್ ಬೇರೆ ನೋಡಿ, ನೀರಲ್ಲಿ ಮುಳುಗಿದ್ರೆ ಕಾಣಿಸೋದೇ ಇಲ್ಲ. ನಿನಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಜಾನ್. ಕಲ್ಪನೆಗೆ ಹೆದರ್ಕೊಳ್ಳೋರ್ನ ಏನಂತಾರೆ ಗೊತ್ತಾ? ಏನಂತಾರೆ? 2 ತಿಂಗಳಿಗೆ ಎಷ್ಟು ಪ್ರೀತಿಸಿದೆ ಗೊತ್ತಾ ಅವಳನ್ನ. ನಿಜವಾಗ್ಲೂ ಸತ್ಯ ಸರ್ ಇದು. ನಿಜ ಹೇಳಬೇಕು ಅಂದ್ರೆ ನಾನು ತುಂಬಾ ಸಹಿಸ್ಕೋತಾ ಇದ್ದೆ ಅವಳನ್ನ. ಎಷ್ಟು ಸಂತೋಷವಾಗಿದ್ಲು ಗೊತ್ತಾ, ಎಷ್ಟು ಆನಂದ ಪಡ್ತಾ ಇದ್ಲು ಗೊತ್ತಾ. ಜೈಲಿಂದ ಬಿಡುಗಡೆ ಆಗಿ ಬಂದಿದ್ರಲ್ಲ ಆ 8 ಜನ ಆರೋಪಿಗಳು, ಅವರೆಲ್ಲ ನಮ್ಮ ಮನೆಗೆ ಬಂದು ಹೋಗಿದ್ರು. ಆ 8 ಜನ ಅವಳನ್ನ ರೇಪ್ ಮಾಡಿದ್ರು. ಆದ್ರೂ ಅದನ್ನೆಲ್ಲ ಮರೆತು ಅವ್ರನ್ನ ಮನೆ ಒಳಗೆ ಸೇರಿಸ್ಕೊಂಡಿದ್ಲು. ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟೆ. ಸಂತೋಷ್ ಸರ್, ಡೈವರ್ಸ್ ಇಲ್ಲಿ ಅಲ್ಲಿದ್ದಾರೆ ಸರ್. ಬನ್ನಿ ಬನ್ನಿ. ಸಂಗಿ ಸಂಗಿ ಸಂಗಿ, ನಾನು ಹೇಳ್ತಾ ಇರ್ಲಿಲ್ವಾ ಸರ್, ಹಳೆ ಬೋಟು ನೀರ್ ನುಗ್ತಾ ಇರುತ್ತೆ ಅಂತ. ಆದ್ರೆ ಅದು ಈ ಬೋಟಲ್ಲಿ. ಓ ಜಡ್ ಸರ್, ಇಷ್ಟೊತ್ತವರೆಗೂ ನಿಮ್ ಜೊತೆ ಸರ್ ಕಾಲ್ ಕೆಳಗಡೆ ಯಾರಿದ್ರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಇಷ್ಟೊತ್ತು ನಿಮ್ ಹೆಂಡತಿ ಇಲ್ಲೇ ಇದ್ರು. ಅದು ವರ್ಕ್ ಆಗಲ್ಲ ಸರ್. ಅದ್ರಲ್ಲಿ ಹುಟ್ಟು ಇಲ್ಲ. ಸಂಗೀತ, ನಿಮ್ ಕೈಲೇನು ಮಾಡಕ್ಕಾಗಲ್ಲ ಸರ್. ಆ ಬೋಟ್ ಮುಂದಕ್ಕೂ ಹೋಗಲ್ಲ ಬಿಡಿ. ಸಂಗೀತ, ಡೋಂಟ್ ಪ್ಯಾನಿಕ್. ಐ ಆಮ್ ದೇರ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಸರ್. ಈಗ ನೋಡಿ ನಾವ್ ಹೇಗ್ ಆರಾಮಾಗಿ ಕೆಳಗಡೆ ಹೋಗ್ತೀವಿ ಅಂತ. ಹಾಗೆ ನೋಡ್ತಾ ಇರಿ. ಸತ್ರು ಮತ್ತೆ ಮತ್ತೆ ಎದ್ದು ಬರ್ತಾ ಇದ್ಯಾ, ಕೊಳ್ತು ಶವ. ಸಾರಿ ಮೇಡಮ್, ನನಗೆ ಸ್ವಲ್ಪ ಹುಚ್ಚು. ಆದ್ರೆ ನಿಮ್ಮ ಹತ್ರ ನಾರ್ಮಲ್ ಆಗಿ ನಡ್ಕೋತೀನಿ. ನೀವು ನನಗೆ ಏನ್ ಪಾಪ ಮಾಡಿದ್ರಿ ಹೇಳಿ?
ಹಂಗೆಲ್ಲ ಬಿಟ್ಬಿಡಲ್ಲ ಸರ್. ನಾನು ಇಲ್ಲಿ ಕರ್ಕೊಂಬಂದಿರೋದು ನಿಮ್ಮ ಒಳ್ಳೇದಕ್ಕೆ. ಸಾರ್ನ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶ ನನಗಿಲ್ಲ. ನಿಮಗೆ ತುಂಬಾ ಸಲ ಮೋಸ ಮಾಡಿದಾಳೆ ಸರ್ ಇವಳು. ನೀವು ಆಚೆ ಹೋದಾಗೆಲ್ಲ ಅವಳು ಕಾಲೇಜ್ ಲೋವರ್ ನೀಲ್ನ ಮನೆ ಕರ್ಸ್ಕೊತಾ ಇದ್ಲ. ಅವಳು ಗೊತ್ತಿಲ್ದಂಗೆ ಇಬ್ರು ಚಕ್ಕಂದ ಆಡ್ತಾ ಇದ್ರು ಸರ್. Shut up! ಬಾಯಿ ಮುಚ್ಚಲಿಲ್ಲ ಅಂದ್ರೆ ನಿನ್ನನ್ನು ಇಲ್ಲ ಸಾಯಿಸ್ಬಿಡ್ತೀನಿ. ನನಗೂ ನಿನ್ ತರ ಹುಚ್ಚ ಹಿಡಿದಿದೆ ಅನ್ಕೊಂಡಿದ್ಯಾ? ಸಂಗೀತ, ನೀನ್ ಕ್ರಿಮಿನಲ್ ಅಲ್ಲ, ಪಾಪದವನ, ಅಮಾಯಕನ. ಏಯ್, ಲಿಜಿ ಅಷ್ಟೊಂದು ಸಂತೋಷವಾಗಿರೋಕೆ ಕಾರಣ ಏನ್ ಗೊತ್ತೇನೋ? ಏನ್ ಕಾರಣ ಸರ್? ಆ 8 ಜನನು ಬಂದು ಕ್ಷಮೆ ಕೇಳಿದ್ದ? ಅಲ್ಲ. ಇಲ್ಲಾಂದ್ರೆ ಅವ್ರ ಜೊತೆ ಇದ್ದಿದ್ದಕ್ಕ? ಅಲ್ಲ. ಅದೆಲ್ಲ ನನ್ಗೆ ಗೊತ್ತು ಸರ್, ಎಲ್ಲಾನು ಗೊತ್ತು. ಏಯ್, ನಿನ್ನಂತ ಹುಚ್ಚು ಮಗುನ ಗರ್ಭದಲ್ಲಿ ಇಟ್ಕೊಂಡಿದ್ಲು. ಅದನ್ನ ಹೇಳ್ಬೇಕು ಅನ್ನೋ ಸಂತೋಷದಲ್ಲಿ ಅವಳಿದ್ಲು, ಗೊತ್ತಾ? ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ವಾ? ಅವಳು ಗರ್ಭದಲ್ಲಿ ಇದ್ದಿದ್ದು ನಿನ್ ಮಗುನೇ. ಅದನ್ನ ಹೇಳೋದಕ್ಕೆ ಓಡ್ ಬಂದಿದ್ದು. ಅವತ್ತೇ ಅವಳಿಗೆ ಆ ವಿಷಯ ಗೊತ್ತಾಗಿದ್ದು. ಅದನ್ನ ಕೇಳೋಷ್ಟು ಸಮಯನೂ ಇರ್ಲಿಲ್ಲ, ಸಂಯಮನೂ ಇರ್ಲಿಲ್ಲ ನಿನಗೆ. ನಿನ್ ತಲೆಯಲ್ಲಿ ಬರೀ ಭ್ರಮೆನೆ ತುಂಬಿಕೊಂಡಿತ್ತು. ಅಂಡ್ ಯು ಕಿಲ್ಡ್ ಹರ್. ನೀನೇ ಕೊಂದಿದ್ದೆ ಅವಳನ್ನ. ನನಗೆ ಗೊತ್ತಿರ್ಲಿಲ್ಲ ಸರ್. ಅವಳು ನನ್ನ ಹತ್ರ ಏನೂ ಹೇಳೇ ಇರ್ಲಿಲ್ಲ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಅವಳು ರಿಪೋರ್ಟ್ ನೋಡಿದ್ದೀನಿ. ಅವಳು ಗರ್ಭಿಣಿ ಅಂತ ರಿಪೋರ್ಟ್ ಅಲ್ಲಿದೆ. ನೀನು ಬಂದಾಗ ಹೇಳ್ಬೇಕು ಅಂತ ಇಟ್ಕೊಂಡಿದ್ದ ಸರ್ಪ್ರೈಸ್. ಪಾಪ ಆ ಹುಡುಗಿ ಗೊತ್ತಿಲ್ವಲ್ಲ ನಿನ್ನ ಮನ್ಸಲ್ಲಿದ್ದ ಸರ್ಪ್ರೈಸ್.